ಸಿನಿಮಾ ಚೆನ್ನಾಗಿದೆ. ಯಾವ ತಂದೆಗಾದರೂ ತನ್ನ ಮಗ ಮಾಡಿರೋ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬೆಳೆದಿದ್ರಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮ್ ಅಲ್ಲೂ ಅವ್ರಿಗೆ ತುಂಬಾ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲ್ಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿದ್ದು. ಇಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾ ಇದ್ರು. ಎಲ್ಲ ಜವಾಬ್ದಾರಿ ತಾನೇ ತಗೊಂಡು ತುಂಬಾ ಕಷ್ಟಪಟ್ಟಿದ್ದಾನೆ. ಅದನ್ನ ನಾವುಗಳು ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ನಿಂತು ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗ್ಬೇಕಾದ್ರೆ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರೇ ಆಗಲಿ, ಟೆಕ್ನಿಕನ್ಸೇ ಆಗಲಿ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನ್ನ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡ್ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೇನೆ ಅವನಿಗೆ. ಆದರೆ ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಶರತ್ ಅವರೇ ಬನ್ನಿ, ಅಪ್ಪನೇ ಇವಾಗ ಸ್ಟ್ರಾಂಗ್ ಆಗಿ ಮಾತಾಡಿದ್ರು, ಬನ್ನಿ ಒಂದ್ ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ಅವ್ನು ಉಗ್ಲಿಸ್ಕೊಂಡಿದ್ಕಿಂತ ಜಾಸ್ತಿ ಬಯಸ್ಕೊಂಡ್ರೆ ಗೊತ್ತಾಗ್ತಿದೆ. ಎಸ್, ಹಾ, ಸಿನಿಮಾ ಚೆನ್ನಾಗಿದೆ. ಯಾವ ತಂದೆಗಾದರೂ ತನ್ನ ಮಗ ಮಾಡಿರೋ ಕೆಲಸ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮ್ಮ ಕನ್ನಡ ಜನತೆ ಕೊಡ್ತಾರೆ, ಅವನ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅವನು ಪಟ್ಟಿರೋ ಕಷ್ಟನ ಕಣ್ಣಲ್ಲಿ ಇಲ್ಲ, ಅವರು ದೊಡ್ಡ ಸಿನಿಮಾ ಅಭಿಮಾನಿ ಅಂತೆ ಸರ್. ಅವರು ಸಿನಿಮಾಗಳನ್ನೆಲ್ಲ ನೋಡ್ಕೊಂಡ್ ಬೆಳೆದಿದ್ರಂತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ರು. ಫಿಲಮ್ ಅಲ್ಲೂ ಅವ್ರಿಗೆ ತುಂಬಾ ಚಾನ್ಸ್ ಸಿಕ್ಕಿತ್ತು. ಅವ್ರಿಗೆ ಟೈಗರ್ ಪ್ರಭಾಕರ್ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದಾರಲ್ಲ, ಕಿಲಾಡಿ ತಾತ, ಆ ಮೂವಿಗೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಚಾನ್ಸ್ ಸಿಕ್ಕಿದ್ದು. ಆಮೇಲೆ ಇವರು ಕೆಲ್ಸ ಅದು ಇದು ಅಂತ ಬಿಟ್ಟಿದ್ದಕ್ಕೆ ಆ ಆಪ್ಷನ್ ಹೋಗಿದ್ದು. ಇಲ್ಲ ಅಂದಿದ್ರೆ ಅವರು ಇಷ್ಟೊತ್ತಿಗೆ ಇಂಡಸ್ಟ್ರಿಲೇ ಇರ್ತಾ ಇದ್ರು. ಎಲ್ಲ ಜವಾಬ್ದಾರಿ ತಾನೇ ತಗೊಂಡು ತುಂಬಾ ಕಷ್ಟಪಟ್ಟಿದ್ದಾನೆ. ಅದನ್ನ ನಾವುಗಳು ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗತ್ತೆ. ಪ್ರತಿಯೊಬ್ಬ ನಟನಿಗೂ ಎಷ್ಟು ಕಷ್ಟ ಇರ್ತದೆ. ನಾವು 2 ಅವರ್ ನಿಂತು ಕೂತ್ಕೊಂಡು ಸಿನಿಮಾ ನೋಡ್ತೀವಿ. ಪ್ರತಿಯೊಬ್ಬ ನಟನು ಏನು ಕಷ್ಟಪಡ್ತಾನೆ ಒಂದು ಸಿನಿಮಾ ರೆಡಿ ಆಗ್ಬೇಕಾದ್ರೆ, ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರೇ ಆಗಲಿ, ಟೆಕ್ನಿಕನ್ಸೇ ಆಗಲಿ, ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನ್ನ ಮಗ ಸಿನಿಮಾ ತೆಗೆಯುವಾಗ ಕಣ್ಣಲ್ಲಿ ನೋಡ್ಬಿಟ್ಟು ಬೇರೆ ಯಾವುದೇ ಕೆಲಸ ಮಾಡಿದ್ರೆ ಕೆಲಸ ಬೇಡಪ್ಪ ಅಂತ ಎಷ್ಟೋ ಸಾರಿ ಹೇಳ್ಬಿಟ್ಟಿದ್ದೇನೆ ಅವನಿಗೆ. ಆದರೆ ನೀವೆಲ್ಲ ಅವನಿಗೆ ಆಶೀರ್ವಾದ ಮಾಡಿ ನಮ್ಮ ಕರ್ನಾಟಕ ಜನತೆ ಅವನ್ನ ಕಾಪಾಡಬೇಕು ಅಂತ ಕೇಳ್ಕೊತೀನಿ. ಶರತ್ ಅವರೇ ಬನ್ನಿ, ಅಪ್ಪನೇ ಇವಾಗ ಸ್ಟ್ರಾಂಗ್ ಆಗಿ ಮಾತಾಡಿದ್ರು, ಬನ್ನಿ ಒಂದ್ ಫೋಟೋ ತಗೊಳ್ಳಿ, ಗ್ರೂಪ್ ಪಿಕ್ಚರ್. ಅವ್ನು ಉಗ್ಲಿಸ್ಕೊಂಡಿದ್ಕಿಂತ ಜಾಸ್ತಿ ಬಯಸ್ಕೊಂಡ್ರೆ ಗೊತ್ತಾಗ್ತಿದೆ. ಎಸ್, ಹಾ.